ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ತುಂಬ ದಿನಗಳಾದಮೇಲೆ ಹೊರಗಡೆ ಹೋಗ್ತಾ ಇದ್ವಿ. ಅಂದರೆ ಬೆಂಗಳೂರಲ್ಲಿದ್ದಾಗ ವಾರಕ್ಕೊಂದ್ಸಲಿ ಹೊರಗಡೆ ಹೋಗ್ತಾ ಇದ್ವಿ, ತುಂಬ ಸುತ್ತಾಡ್ತಿದ್ವಿ. ಬಟ್ ಇಲ್ಲಿ ಫಾರ್ಮ್ ಸ್ಟಾರ್ಟ್ ಆದಮೇಲೆ ತುಂಬ ವೆರಿ ರೇರು ಹೋಗೋದು, ಯಾಕಂದರೆ ಇಲ್ಲಿ ನೋಡ್ಕೊಳ್ಳೋಕ್ಕೆ ಎಲ್ಲ ಯಾರಾದರೂ ಇರಲೇಬೇಕಲ್ಲ. ಸೊ ಆ ಒಂದು ರೀಸನ್ಗೆ ಸ್ವಲ್ಪ ಜಾಸ್ತಿ ಕಮ್ಮಿ ನಾವು ಹೊರಗಡೆ ಹೋಗೋದು. ಬಟ್ ನಮ್ಮೂರ ಸುತ್ತಮುತ್ತಲೇ ಒಂದು ವಾಟರ್ ಫಾಲ್ಸ್ ಇದೆ. ಈ ನಡುವೆ ಮಳೆ ಆಗಿರೋದ್ರಿಂದ ಚೆನ್ನಾಗಿ ನೀರು ಬರ್ತಿದೆ ಅಂತ ಕೇಳ್ಪಟ್ವಿ. ಬಟ್ ಫಸ್ಟ್ ಟೈಮ್ ನಾವು ಇಷ್ಟು ವರ್ಷಗಳಲ್ಲೇ ಫಸ್ಟ್ ಟೈಮ್ ಹೋಗ್ತಿರೋದು. ಸೊ ಮುಳ್ಬಾಗಿಲಿಂದ 25 ಕಿಲೋಮೀಟರ್ ಇದೆ. ಅದು ಬೈರೇಟ್ಲಪಲ್ಲಿ ರೋಡಲ್ಲಿ ಬರುತ್ತೆ. ಬಟ್ ಕೈಗಲ್ ಫಾಲ್ಸ್ ಅಂತ ಹಾಕಿದ್ರೆ 25 ಕಿಲೋಮೀಟರ್ ಮುಳ್ಬಾಗಿಲಿಂದ. ಈಗ ಆಂಧ್ರ ಕಡೆ ಮಳೆ ಆಗ್ತಾ ಇರೋದ್ರಿಂದ ನೀರು ಚೆನ್ನಾಗೇ ಇದೆ. ಮತ್ತು ನಾವು ಅಕ್ಟೋಬರ್ ತಿಂಗಳಲ್ಲಿ ಹೋಗಿರೋದು. ಹಾಗೆ ವೀಕೆಂಡಲ್ಲಿ ಹೋದರೆ ತುಂಬ ಕ್ರೌಡ್ ಇರುತ್ತೆ. ಮತ್ತು ನಿಮ್ಮ ಓನ್ ವೆಹಿಕಲ್ಸಲ್ಲಿ ಬಂದರೆ ಬೆಸ್ಟು. ಮತ್ತು ಅದು ನಾವು ಪಾರ್ಕಿಂಗ್ ಮಾಡಿ ತುಂಬ ದೂರ ಸ್ವಲ್ಪ ನಡ್ಕೊಂಡು ಹೋಗಬೇಕು. ಅದೆಲ್ಲ ನೋಡ್ಕೊಬನ್ನಿ. ಬಸ್ ಇದೆ, ಮೇನ್ ರೋಡ್ವರೆಗೂ ಇದೆ ಅಷ್ಟೇ. ಒಳಗಡೆ ಎಲ್ಲ ಬರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಿಮ್ಮ ಬೈಕ್ಸು ಕಾರು ಇದ್ದರೆ ಆ ಥರದಲ್ಲಿ ಬನ್ನಿ. ಸೊ ನಾವಂತೂ ಒಂದು ಬೈಕಲ್ಲಿ 5 ಮೆಂಬರ್ಸ್ ಹೋಗಿದ್ವಿ. ನೋಡೋಣ ಹೇಗಿದೆ ಅಂತ ತೋರಿಸ್ತೀನಿ. ಹಾಗೆ ನೀವು ಯಾರೆಲ್ಲ ಈ ಸುತ್ತಮುತ್ತ ಇದ್ದೀರೋ ಪ್ಲೀಸ್ ವಿಸಿಟ್ ಮಾಡಿ. ಈಗ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸಿದೆ. ಯಾಕಂದರೆ ನಾವು ರೀಸೆಂಟಾಗಿ ಅಂದರೆ ಒಂದೆರಡು ದಿನ ಹೆಚ್ಚು ಕಮ್ಮಿಯಲ್ಲಿ ಹೋಗಿ ಬಂದಿರೋರನ್ನ ವಿಚಾರಿಸಿದ್ದಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಹಾಗೆ ವೀಕೆಂಡಲ್ಲಿ ತುಂಬ ದೂರ ಬೇಡ, ಹತ್ರ ಇರೋರ್ಗಂದರೆ ಈ ಪ್ಲೇಸಸ್ ಚೆನ್ನಾಗಿರುತ್ತೆ. ಅದು ಮುಳ್ಬಾಗಲ್ ಸೈಡ್ ಇರೋರಿಗೆ ನಾನು ಹೇಳ್ತಾ ಇರೋದು. ದೂರ ಅಂದರೆ ಕೋಲಾರ ಕಡೆ ಅವರು ಹೋಗಬೇಕು ಅಂದ್ಕೊಳ್ಳೋರು ಖಂಡಿತ ಬಂದು ವಿಸಿಟ್ ಮಾಡಿ. ತುಂಬ ನೀರಿದೆ, ಚೆನ್ನಾಗೂ ಇದೆ. ಆ್ಯಂಡ್ ನಾವು ಈಗೇನು ನೋಡ್ತಿದ್ದೀವಲ್ಲ ಅದು ಮೇಲೆಗಡೆ ನೋಡ್ತಾ ಇರೋದು, ಹರಿತಾ ಇರೋದು ನೀರನ್ನು. ಓಕೆ, ಬನ್ನಿ ನೋಡೋಣ.
ಫಾಲ್ಸ್ ಅಂತೂ ತುಂಬ ಚೆನ್ನಾಗಿದೆ. ನೀರು ಹೆವಿ ಬರ್ತಿದೆ. ಸ್ಟಾರ್ಟಿಂಗಲ್ಲಿ ನಾವು ಹೋದಾಗ ಅಷ್ಟೊಂದು ನೀರು ಪ್ರೆಷರ್ ಅನಿಸಿಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ನೀರು ಜಾಸ್ತಿ ಆಯಿತು ಅನ್ನಿಸ್ತು. ಬಟ್ ತುಂಬ ಕ್ರೌಡ್ ಇದೆ ಬಿಕಾಸ್ ಆಫ್ ವೀಕೆಂಡ್ ಆಗಿರೋದ್ರಿಂದ. ಸೊ ನೀವು ಯಾರೆಲ್ಲ ಬರ್ತೀರೋ ಒಬ್ಬೊಬ್ಬರೇ ಸಿಂಗಲಾಗಿ ಬರಬೇಡಿ, ಗ್ರೂಪ್ ಜೊತೆ ಬನ್ನಿ, ಫ್ರೆಂಡ್ಸು ಅವರು. ಹಾಗೆ ಕಲ್ಲೆಲ್ಲ ಪಾಚಿ ಕಟ್ಟಿದೆ, ಜಾರುತ್ತೆ, ಹುಷಾರಾಗಿ ನೋಡಿಕೊಂಡು ಆಟಾಡಿ. ದಯವಿಟ್ಟು ಯಾರು ತುಂಬ ಲೈಕ್ ನೀರು ಹರಿದು ಹೋಗುತ್ತಲ್ಲ ಅಲ್ಲಿ ಕುತ್ಕೊಂಡು ಆಟಾಡಬೇಡಿ. ಕಲ್ಲುಗಳೆಲ್ಲ ಚೆನ್ನಾಗಿದೆ ಕುತ್ಕೊಂಡು ಆಟಾಡೋಕ್ಕೆಲ್ಲ, ಬಟ್ ನೋಡಿಕೊಂಡು ಕುತ್ಕೊಂಡು ಆಟಾಡೋರು ಹೋಗೋರು ನಿಮ್ಮ ಹುಷಾರಲ್ಲಿರಿ. ಆದಷ್ಟು ಕ್ರೌಡ್ ಇರೋ ಕಡೆ ಇದ್ದರೆ ಬೆಸ್ಟು. ಯಾಕಂದರೆ ನಾವೊಂದು ಜಾಗ ನೋಡಿದ್ವಿ, ಅಲ್ಲಿ ಯಾರೂ ಇಲ್ಲ, ಒಂದು 2-3 ಜನ. ಯಾರಿಗಾದ್ರೂ ಹೆಚ್ಚು ಕಮ್ಮಿ ಆದರೂ ಯಾರಿಗೂ ಕೇಳಿಸೋಲ್ಲ. ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಆದರೂ ಕರೆದ್ರೂ ಕೇಳಿಸಲ್ಲ, ಆ ಥರ ಜಾಗನೂ ಇದೆ ಮೇಲೆ ಎಲ್ಲ. ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಬನ್ನಿ. ಹಾಗೆ ನನ್ನ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಪ್ಲೇಸಸ್ಸಲ್ಲೆಲ್ಲ ಯಾರೂ ಇಲ್ಲ, ಅಂದರೆ ಒಬ್ಬೊಬ್ಬರು ಇಬ್ಬೊಬ್ಬರು ಬಂದು ಈ ಥರ ಕುತ್ಕೊಂಡು ಚಿಲ್ ಮಾಡೋಣ ಅಂತೆಲ್ಲ ಪ್ಲೀಸ್ ದಯವಿಟ್ಟು ಪ್ಲ್ಯಾನ್ ಮಾಡ್ಕೊಬೇಡಿ. ಇವಾಗ ನಾನು ಏನು ವೀಡಿಯೋ ಮಾಡ್ತಿದ್ದೀನೋ ಅಲ್ಲಿ ಒಬ್ಬರು ಇಬ್ಬರು ಇದ್ರಲ್ಲ ಅಷ್ಟೇ. ಬಟ್ ಆ ಥರ ಎಲ್ಲ ರಿಸ್ಕ್ ತೊಗೋಬೇಡಿ, ಅಲ್ಲಲ್ಲಿ ಇರೋದು ಕುತ್ಕೊಳ್ಳೋದು ಮಾಡಬೇಡಿ. ಇಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೂ ಯಾರಿಗೂ ಕೇಳಿಸಲ್ಲ, ಏನೂ ಇಲ್ಲ. ನೀರು ಸೌಂಡ್ಗಂತೂ ಇದ್ದಿದ್ದು ಕೇಳಿಸಲ್ಲ. ದಯವಿಟ್ಟು ನಿಮ್ಮ ಹುಷಾರಲ್ಲಿ ಹೋಗಿಬಿಟ್ಟು ನೋಡ್ಕೊಬನ್ನಿ, ತುಂಬ ಚೆನ್ನಾಗಿದೆ.